ಗಡಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮೋಡ ಆವರಿಸಿದ್ದು ಭಾರತೀಯ ಸೈನಿಕರ ಯಶಸ್ವಿಗೆ ಶ್ರೀರಾಮ ಸೇನೆ ಸಂಘಟನೆ ಮಹಾಯಾಗ ನಡೆಸಿದೆ. ರಾಜಾಜಿನಗರದ ರಾಮ ಮಂದಿರ ಬಿಬಿಎಂಪಿ ಮೈದಾನದಲ್ಲಿ ಪರಶುರಾಮನ ಬೃಹತ್ ಕೊಡಲಿ ಇಟ್ಟು ಭದ್ರಕಾ ಯಾಗ, ಸಂಕಲ್ಪ ಯಾಗ, ಪರಶುರಾಮ ಯಾಗವನ್ನು ನೆರವೇರಿಸಲಾಯಿತು. ಒಂದು ವೇಳೆ ಯುದ್ಧ ಸಂಭವಿಸಿದರೆ ಪಾಕಿಸ್ತಾನ ಉಗ್ರರ ಹುಟ್ಟಡಗಿಸಬೇಕು ಅಂತ ಹಾರೈಸಿ ಭಾರತೀಯ ಯೋಧರಿಗೆ ಆತ್ಮಸ್ಥೈರ್ಯ ಶಕ್ತಿ ತುಂಬಲು ಸಂಕಲ್ಪ ಮಾಡಿ ಸತತ 10 ಗಂಟೆ ವಿಶೇಷ ಪೂಜೆ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಶ್ರೀಗಳು ಸೇರಿ ಹಲವರು ಭಾಗಿಯಾದರು. ಪರಶುರಾಮ ದೇವರು ಆ ದುಷ್ಟ ನಿಗ್ರಹದ ಪ್ರತೀಕ. ಬ್ರಹ್ಮ ತೇಜಸ್ಸು, ಕ್ಷಾತ್ರ ತೇಜಸ್ಸು ಮೇಳವಿಸಿರುವಂತಹ ಶಕ್ತಿ. 21 ಸಾರಿ ಭೂಪ್ರದಕ್ಷಿಣೆ ಮಾಡಿ ದುಷ್ಟರ ಸಂಹಾರ ಮಾಡಿದ್ದಾರೆ ಅಂತಂದರೆ ಅಂತಹ ಛಲದ ಪ್ರತೀಕ ಆ ಪರಶುರಾಮ ದೇವರ ಈ ಎಲ್ಲ ಗುಣಗಳು ಇವತ್ತು ಸಮಾಜದಲ್ಲಿ ದುಷ್ಟರ ನಿಗ್ರಹಕ್ಕೆ ತೊಡೆದಟ್ಟು ನಿಂತಿರತಕ್ಕಂತಹ ನಮ್ಮ ಸರ್ಕಾರವೋ ನಮ್ಮ ಸೈನಿಕರು ಯಾರಿದ್ದಾರೆ ಅವರಿಗೆ ಆ ಪರಶುರಾಮ ದೇವರು ಪರಿಪೂರ್ಣವಾಗಿರುವಂತಹ ಆ ಶಕ್ತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.